ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಯುದ್ಧ 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 ಇದು ನಿಲ್ತದೆ ಇಲ್ಲಪ್ಪ ಅನ್ನುವಂಥದ್ದು. ಅಮೇರಿಕೆಗೆ ಯುದ್ಧ ನಿಲ್ಲಬೇಕಾಗಿದೆ, ಆದರೆ ಅದೇ ಕಾಲಕ್ಕೆ ಪ್ರೆಸ್ಟೀಜ್ ಕಾಣಲಿಕ್ಕತ್ತದೆ, ಹಿಂಸರಿಯುವಂಥ ಮನಸ್ಥಿತಿಯೊಳಗೆ ಅದಿಲ್ಲ ಅನ್ನುವಂಥದ್ದು. ಆದರೆ ಎದುರಾಳಿ ಇರಾನ್, ಅದರ ಹಿಂದಿರುವಂಥ ಚೈನಾ ನಿಶ್ಚಿತವಾಗಿಯೂ ಈ ಯುದ್ಧನ ನಿಲ್ಲಿಸುವ ಜೊತೆಗೆ ತಮ್ಮ ಮೇಲ್ಗೇನು ಸಾಧಿಸುವಂಥ ಎಲ್ಲ ಪ್ರಯತ್ನ ನಡೆಸಿದ್ದು. ಅದು ಒಂದು ಕಾಲಕ್ಕೆ ಒಮ್ಮೆ ಅನ್ನಿಸ್ತದೆ ಅಮೇರಿಕಾಗೆ ಯುದ್ಧ ನಡೆಸಬೇಕು, ಈ ಒಂದು ಯುದ್ಧ ವಿರಾಮದ ಮುಂದೆ ಕಂಟಿನ್ಯೂ ಮಾಡಿ ಇದನ್ನು ಸಮಾಪ್ತಿಗೊಳಿಸ್ಬೇಕಂತ ಅನ್ನಿಸ್ತದೆ. ಮತ್ತೊಮ್ಮೆ ಘೋಷಣೆ ಮಾಡ್ತಾರೆ, ನಾವು ಹೇಳಿದಾಗ ನೀವು ಒಪ್ಪಂದ ಮಾಡ್ಕೊಳ್ಳೇಬೇಕು ಅಂತೇಳಿ. ಆಲ್ರೆಡಿ ಇರಾನದ ಒಂದು ಏನಪ್ಪ ಅಂದ್ರೆ ಜನ ನಿಬಿಡ ಒಂದು ಹಡಗನ್ನು ಇವತ್ತು ತನ್ನ ಕಬ್ಜೆಗೆ ಅಮೆರಿಕ ತೆಗೆದುಕೊಂಡು ಸುದ್ದಿ ಬಂದು ಬರ್ತಾಯಿದೆ. ಅದಕ್ಕೆ ಶರಣವೂ ಆಗ್ಯದ ಇರಾನದ ಆ ನೌಕೆ. ಅದಕ್ಕೆ IRGC ಹೇಳ್ತದ ಇಲ್ಲ ಅಲ್ಲಿ ಜನ ಇದ್ದಾರೆ, ಅದಕ್ಕೆ ನಾವು ಹಿಂದೆ ಸರಿದಿದ್ದೀವಿ ಅನ್ನುವಂಥ ಮಾತು. ಒಂದು ವೇಳೆ ನಮ್ಮ ಹಡಗನ್ನು ಬಿಡಲಿಲ್ಲ ಅಂದ್ರೆ ನಾವು ಇದರ ಪರಿಣಾಮ ನೀವು ಘೋರವಾಗಿ ಎದುರಿಸ್ತೇನೆ ಅನ್ನುವಂಥ ಧಮಕಿ. ಒಟ್ಟು ಧಮಕಿ ಸಹಕಾರ ನಡೀತಾ ಇದೆ. ನಿಧಾನಕ್ಕೆ ಚೈನಾ ಈ ಯುದ್ಧದಲ್ಲಿ ಎಂಟ್ರಿ ಆಗ್ತಾ ಇದೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಇವತ್ತರ ಮಧ್ಯದಲ್ಲಿ ಪಾಕಿಸ್ತಾನ ಮಾತ್ರ ಯಾವುದೇ ಪ್ರಸಂಗದಲ್ಲಿ ಇಲ್ಲಿಯ ಈ ಗೆಳೆಯರನ್ನು ಕುದುರಿಸಬೇಕು ಅಂತ. ಅದಕ್ಕೆ ಎರಡು ಕಡೆ ಲಾಭ ಅದ ಪಾಕಿಸ್ತಾನಕ್ಕೆ. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಅಮೆರಿಕ. ಈ ಒಪ್ಪಂದ ಒಪ್ಪಿಸಿದ್ರೆ ವಿಶೇಷವಾಗಿ ಚೈನಾ ಮತ್ತು ಅಮೆರಿಕೆಯ ಒಂದು ಕೃಪಾ ಕಟಾಕ್ಷ ತಮ್ಮ ಮೇಲೆ ಇರ್ತದೆ ಸದಾ. ಯಾಕಂದರೆ ಪಾಕಿಸ್ತಾನಕ್ಕೆ ಭಯ ಇರುವ ಭಾರತದ ಬದಲಾಗಿ ಆ ಭಾರತವನ್ನು ಹೆದರಿಸಬೇಕಾಗಿತ್ತಪ್ಪ ಅಂತಂದ್ರೆ ಈ ಎರಡು ಚೈನಾ ಮತ್ತು ಅಮೆರಿಕೆಯ ಒಂದು ಶಕ್ತಿಯನ್ನು ತೋರಿಸ್ತಾ ಬದುಕುವಂಥ ಒಂದು ವಿಚಾರ ಮಾಡ್ತಾಯಿದೆ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋ ಗೊತ್ತಿಲ್ಲ. ಬಟ್ ಅಮೆರಿಕಾಗೆ ಮಾತ್ರ ಅಮೆರಿಕ ಅದರಲ್ಲೂ ಮುಖ್ಯವಾಗಿ ಅದರ ಮುಖ್ಯ ಸೈನಿಕ ಏನಪ್ಪ ಅಂತಂದ್ರೆ ಮುನೀರ್, ಅಸೀಮ್ ಮುನೀರ್ ಮೇಲೆ ಟ್ರಂಪ್ ಅವ್ರಿಗೆ ಎಲ್ಲೆಲ್ಲದ ಒಂದು ವಿಶ್ವಾಸ, ಪ್ರೀತಿ. ಅವ್ರ ನಡುಕ ಈಗ ಒಂದು ಏಜೆಂಟಾಗಿ ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಮಾತುಕತೆ ಮಾಡ್ತಾಯಿದ್ದಾರೆ, ಜೊತೆಗೆ ಚೈನಾ ಜೊತೆಗೂ. ಯಾಕಂದರೆ ಚೈನಾ, ಅಮೇರಿಕ ಇವೆರಡರ ಜೊತೆಗೂ ಮತ್ತು ಇರಾನ್ ಜೊತೆಗೂ ಒಳ್ಳೆಯ ಸಂಬಂಧ ಪಾಕಿಸ್ತಾನದಿರೋದ್ರಿಂದ ಇವತ್ತು ಈ ಟ್ರಂಪರ ದೂತ ಹಾಗೆ ಈ ಮುನೀರ್ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಮುನೀರ್ ಕೇವಲ ಅಮೆರಿಕದಷ್ಟಲ್ಲ, ಚೈನಾ ಮತ್ತು ಇರಾನ್ ಸಹಿತ ಮಾತುಗಳನ್ನು ಒಪ್ಪಿಸುವಂಥ ಒಬ್ಬ ಮೆಸೆಂಜರ್ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ವೇಳೆ ಒಪ್ಪಂದ ಆಯ್ತು ಅಂದರೆ ನಿಜವಾಗಿಯೂ ಪಾಕಿಸ್ತಾನ ಗೆದ್ದಂಗೆ ಇದೆ. ಯಾಕಂದ್ರೆ ಪಾಕಿಸ್ತಾನ ಭಾಳ ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದ ಈ ಒಂದು ಶಾಂತಿ ಸಂಧಾನವನ್ನು ಮಾಡಿ ಇದರ ಒಂದು ಲಾಭ ಪಡ್ಕೋಬೇಕಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ಅಮೆರಿಕಗೂ ಯಾರಾದರೂ ಲಾಭ ಆಗಲಿ, ಯುದ್ಧ ನಿಲ್ಲಿ. ಯಾಕಂದ್ರೆ ಗೌರವಯುತವಾಗಿ ನಾವು ಹಿಂದೆ ಸರಿಬೇಕಾಗಿದೆ. ಈ ಅಮೆರಿಕ ನಿಮ್ಗೆ ಗೊತ್ತದ 1775 ಸ್ವತಂತ್ರ ಪಡೆದಂಥದ್ದು. ಅಂದಿಂದ ಇಂದಿನವರೆಗೆ ಒಂದು 250 ವರ್ಷಗಳ ನಿರಂತರ ಈ ಇತಿಹಾಸದಲ್ಲೇ ಕೇವಲ ಒಂದು 20 ವರ್ಷ ಮಾತ್ರ ಯುದ್ಧ ಮಾಡಿರೋಕ್ಕಿಲ್ಲ. ಇಲ್ಲ ಒಂದಿಲ್ಲ ಒಂದು ರಾಷ್ಟ್ರದ ಜೊತೆ ಯುದ್ಧ ಇದ್ದೇ ಇರ್ತಿತ್ತು, ಜಗಳ ಇದ್ದೇ ಇರ್ತಿತ್ತು ಅನ್ನುವಂಥ ರಿಪೋರ್ಟ್ಸ್ಗಳು ಬರ್ತಾಯಿದ್ದಾವೆ. ಅಂದ್ರೆ ಅಮೇರಿಕ ಜಗಳಕ್ಕೆ ಹೋರ ದೇಶ. ಹೌದು, ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತದೆ, ಮತ್ತೇನೋ ಮಾಡ್ತದೆ. ಆದರೆ ಎರಡು ದೇಶಗಳ ಮಧ್ಯೆಲ್ಲ ಜಗಳ ಹಚ್ಚಿ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರುವಂಥದ್ದು, ಕೆಲವೊಮ್ಮೆ ತಾಣದಲ್ಲಿ ಎಂಟ್ರಿ ಆಗುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಇಂಥ ಕೆಲಸವನ್ನು ಮಾಡ್ತಾ ನಿರಂತರವಾಗಿ ಈ 250 ವರ್ಷಗಳಲ್ಲಿ ಕೇವಲ 20 ವರ್ಷ ಮಾತ್ರ ಶಾಂತಿಯಿಂದ ಇದ್ದಿರ್ಬೋದು. ಇಲ್ಲಾಂದರೆ ಒಂದಿಲ್ಲ ಒಂದು ದೇಶಗಳ ಮಧ್ಯದಲ್ಲಿ ಯುದ್ಧದಲ್ಲೇ ತಾನು ಎಂಟ್ರಿ ಆಗಿದ್ದು, ಅಲ್ಲಿಯ ಪ್ರದೇಶಗಳು ಹೊಡೆದಿದ್ದು, ಅಲ್ಲಿ ಲಾಭ ಮಾಡ್ಕೊಂಡಿದ್ದು ನಾವು ನೋಡ್ತಾ ಬಂದೀವಿ. ಆದರೆ ಈ ಸಲ ಮಾತ್ರ ಫಸ್ಟ್ ಟೈಮ್ ಅವ್ರಿಗೆ ದೊಡ್ಡದಾದಂತಹ ಒಂದು ಏನಪ್ಪ ಅಂದ್ರೆ ಯುದ್ಧದ ಒಂದು ಚಟ ಇರುತ್ತಿರುವಂಥ ಇರಾನಿಗಳು ಸಿಕ್ಬಿಟ್ಟಿದ್ದಾರೆ. ಇವತ್ತು ಇರಾನಿಗಳು ಇವ್ರು ಹಿಂದೆ ಸರಿ ತಂದು ಬಿಡ್ತಾ ಇಲ್ಲ. ನಾವು ನಿಮ್ಮನ್ನು ಬಿಡಲ್ಲ, ನಮ್ಮ 10 ಕಂಡೀಷನ್ ಅದಾವ, ಅದು ಒಪ್ಪುವವರೆಗೆ ಒಪ್ಪಂದ. 10 ಕಂಡೀಷನ್ ಒಪ್ಕೊಳ್ಳೋದು ಇದರ ಅರ್ಥ ಏನಪ್ಪ ಅಂದ್ರೆ ಅಮೇರಿಕ ಸರೆಂಡರ್ ಆದಂಗೆ, ಮತ್ತೊಂದಿಲ್ಲ ಅದ್ರೊಳಗೆ.
ಯಾಕಂದ್ರೆ ಯುರೇನಿಯಂ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯುರೇನಿಯಮ್ದು ಅದು ಸಾಕಷ್ಟು ಎನ್ರಿಚ್ಮೆಂಟ್ ಸಮೃದ್ಧಿ ಅದ, ಕೊಡೋದಿಲ್ಲಪ್ಪ ನಾವು. ಅದೇ ಕಾಲಕ್ಕೆ ನಮ್ಮ ದೇಶದನ್ನ ಬೇರೆ ಬೇರೆ ದೇಶಗಳಲ್ಲೇ ಫ್ರೀಸ್ ಮಾಡಿದ್ರಿ, ಅದನ್ನ ಬಿಡುಗಡೆ ಮಾಡಬೇಕು. ಜೊತೆಗೆ ನಮ್ಮ ಸಾರ್ವಭೌಮತ್ವ ಅಂದರೆ ಇರಾನ್ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು. ಇಂಥವು ಅನೇಕ ಕಂಡೀಷನ್ಸ್ ಇದ್ದಾವೆ. ಮತ್ತು ನಮ್ಮಲ್ಲಿ ದಾಳಿ ಮಾಡೋದನ್ನು ವಿಶ್ವಾಸ ಕೊಡಬೇಕು. ಆದರೆ ಈ ಎಲ್ಲ ವಿಶ್ವಾಸ ಕೊಡಲಿಕ್ಕೆ ಅಮೆರಿಕ ತಯಾರಿಲ್ಲ. ಅದೇ ಇಲ್ಲಿ ಬಂದಿತ್ತಂಥದ್ದು. ಹೀಗಾಗಿ ಇರಾನ್ ಇದ್ದಿದ್ದು ಏನಾಗಿದ್ದಪ್ಪ ಅಂದರೆ ಇವತ್ತು ಈ ಮಾತುಕತೆಯಲ್ಲಿ ಹಿಂದೆ ಸರಿತಾ ಇದೆ. ಆದರೆ ಅಮೆರಿಕ ಮಾತುಕತೆಗೆ ತಮ್ಮ ಏನಪ್ಪ ಅಂದ್ರೆ ಮೆಸೆಂಜರ್ ಅವ್ರನ್ನ ತಮ್ಮ ಉಪ ರಾಷ್ಟ್ರಪತಿಯನ್ನು ಕಳಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ನಿರಂತರ ಮಾತುಕತೆಯಾಗಿ ಈ ವ್ಯವಹಾರ ಬಗೆಹರಲಿ ಅನ್ನೋದು ಅಮೆರಿಕೆಯ ಒಂದು ಉದ್ದೇಶ. ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ತಾನು ಗೌರವಯುತವಾಗಿ ಇಲ್ಲಿ ಜಾರಿ ಹೋಗ್ಬೇಕಪ್ಪ ಯುದ್ಧದಿಂದ. ಯಾಕಂದ್ರೆ ಇಲ್ಲಿ ಎಷ್ಟು ನೀವು ಚಡ್ಪಡಿಸ್ತೀರಿ ಅಷ್ಟು ಒಳಗೆ ಹೋಗುವಂಥ ಪ್ರಸಂಗ ಆಗಿಬಿಟ್ಟದ ಅಮೆರಿಕ ಅಧ್ಯಕ್ಷಗೆ. ಹೀಗಾಗಿ ನಿರಂತರ ಅನೇಕ ಯುದ್ಧಗಳನ್ನ ಮಾಡಿದ್ರು ಸಹಿತ ಈ ಸಲ ಮಾತ್ರ ಅಮೆರಿಕೆಗೆ ದೊಡ್ಡ ಹೊಡೆತ ಬಿದ್ದದ. ಆರ್ಥಿಕ ಹೊಡೆತ ಬಿದ್ದದ, ರಾಜಕೀಯ ಹೊಡೆತ ಬಿದ್ದದ, ವಿದೇಶಾಂಗ ರೀತಿಯ ಹೊಡೆತ ಬಿದ್ದದ. ಎಲ್ಲ ಕಡೆಗೆ ಹೊಡೆತ ತಿಂದಿರುವಂತಹ ಇವತ್ತಿನ ಅಮೆರಿಕ ಇದು ಯುದ್ಧ ನಿಲ್ಲಿಸ್ಬೇಕಾಗಿ ಇಲ್ಲದೆ ಮುಂದುವರಿತಪ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ತನ್ನ ಶಕ್ತಿ ಏನೂ ಇಲ್ಲ ಅನ್ನೋ ತಾನು ತೋರಿಸ್ಕೊಳ್ಳಂಗೆ ಆಗ್ತಾನೆ ಅನ್ನೋಂಥ ಭಯನೂ ಅಮೆರಿಕದ ಆಡಳಿತಕ್ಕೆ ಬೀಳ್ತಾ ಇದೆ. ಇವೆಲ್ಲ ಘಟನೆಗಳನ್ನ ಗಮನಿಸಿದಾಗ ಇವತ್ತು ಟ್ರಂಪ್ ಏನಪ್ಪ ಅಂದ್ರೆ ಸಂಧಿಗೆ ಬರ್ಬೋದಾ ಅನ್ನುವಂಥ ಮಾತು. ಯಾಕಂದ್ರೆ ಮುನೀರ್ ಏನದಾರ ಇದರ ಪಾಕಿಸ್ತಾನದ ಸೇನಾಧ್ಯಕ್ಷ ಅವ್ರು ಇದ್ದಂಥವ್ರ ಕಡೆ ಒಲೆ ಇಟ್ಕೊಂಡು ಅವ್ರ ಜೊತೆ ಮಾತಾಡುವಂಥದ್ದು ಹೊಂದಾಣಿಕೆ ಆಯ್ತಪ್ಪ ಅಂದ್ರೆ ತಾನೇ ಸ್ವತಃ ಇಸ್ಲಾಮಾಬಾದಿಗೆ ಬಂದು ಸೇಮ್ ಮಾಡ್ತಾನೆ ಅನ್ನೋಂಥ ಮಾತು ಕೊಟ್ಟಿದ್ದನ್ನು ಗಮನಿಸಿದ್ರೆ ಇದು ಟ್ರಂಪ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿರ್ಬೋದು ಅನ್ನೋಂಥದ್ದು. ಅದೇ ಕಾಲಕ್ಕೆ ಹೇಳಿಲ್ಲ ಇವಾಗ ಅದು ಬಿಡಲಿಕ್ಕೂ ಆಗ್ತಾಯಿಲ್ಲ. ಹಿಂದಿನ ಒಂದು ಪ್ರೆಸ್ಟೇಜ್ ಇದೆ, ಹೆಸರು ಕೇಳ್ತದೆ ಜಗತ್ತಿನೊಳಗೆ. ಸೋದು ಹೋಯ್ತು ಅಂತೇಳಿ ಅದು ಬೇಡಾಗ್ಯದ. ಆದ್ರೆ ಇರಾನಕ್ಕೆ ಅದೇ ಬೇಕಾಗ್ಯದ. ಹೀಗಾಗಿ ಇರಾನ್ ಬೆನ್ನತ್ತಿದೆ. ಅದಕ್ಕೇನಾಗ್ಬೋದು? ನಿಜವಾಗಿಯೂ ಹಾರ್ಮುಜ್ ಜಲಸಂಧಿ ಓಪನ್ ಆಗ್ಬೋದಾ, ಇಲ್ಲ ಶಾಶ್ವತ ಬಂದ್ ಆಗ್ಬೋದಾ, ಇರಾನ್ ಕೈಯಲ್ಲಿ ಉಳಿಬೋದಾ? ಇವೆಲ್ಲ ಇವತ್ತಿನ ದೊಡ್ಡ ಚರ್ಚೆ. ಒಟ್ಟಾರೆಯಾಗಿ ಈಗ ಮಾತ್ರ ಅಮೇರಿಕ ಒಂದು ರೀತಿಯಿಂದ ಹಿಂದೆ ಸರಿದದ್ದು ಏನೋಪ್ಪ ಯುದ್ಧದಿಂದ ಅನ್ನೋ ಹಂಗೆ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ದಾಳಿಗಳ ಪ್ರಮಾಣದಲ್ಲಿಲ್ಲ. ಇಷ್ಟರಲ್ಲೇ ಅವ್ರ ದಾಳಿ ಕೋರ್ತನವನ್ನು ಗಮನಿಸಿದಾಗ ಇಷ್ಟರಲ್ಲೇ ಸರೆಂಡರ್ ಆಗಬೇಕಾಗಿದ್ದು ಇರಾನ್ ಆಗಿಲ್ಲ. ಇದರ ಅರ್ಥ ಇರಾನ್ ಇದ್ದಿದ್ದು ಪೂರ್ಣ ಪ್ರಮಾಣದಲ್ಲೇ ತಯಾರಿಯೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಈ ಸಲ ನಾವು ಗೆದ್ದಿರ್ಬೇಕಂತ ಪ್ರಯತ್ನಿಸಿದ್ದಾರೆ. ಈ ಪ್ರಯತ್ನದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಥವಾ ಅಪಯಶಸ್ಸಲ್ಲಿ ಪಡಿತಾರೆ ಕಾದು ನೋಡ್ಬೇಕಾಗ್ಯದ. ಆದರೆ ಇರಾನ್ ಮಾತ್ರ ಹುಮ್ಮಸ್ಸಿನಿಂದ ಅದ. ಅದರಲ್ಲೂ ಈ ಇರಾನದ ಹುಮ್ಮಸ್ಸಿಗೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಗೆಲ್ತಾ ಇರೋದು. ಅದರಿಂದ ಚೈನಾ ನಿಂತಿದ್ದು ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಬದಲಾವಣೆಗೆ ಆಗ್ಬೋದೇನೋ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದ್ದಾವೆ. ಜೊತೆಗೆ ಯುರೋಪಿನ ಸಮಸ್ಯೆ ಜೊತೆಗೆ ಸಹ ತನ್ನಂತ ಗುರುತಿಸಿಕೊಳ್ಳುವ ಈ ನಮ್ಮ ಇರಾನ್ ಅವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಪಡ್ಕೊಳ್ತಾ ಇದೆ ಮತ್ತು ಸಂಬಂಧ ಬೆಳೆಸ್ತಾ ಇದೆ. ಇವೆಲ್ಲ ಗಮನಿಸಿದಾಗ ಅಮೇರಿಕ ಇರಾನ್ ಎದುರ ಸೋಯ್ತೇನೋ, ನ್ಯಾಟೋ ವಿರುದ್ಧ ಸೋಯ್ತೇನೋ ಅನ್ನೋಂಥ ಮಾತುಗಳು ಕೇಳಿಬರೋ ಸಾಮಾನ್ಯದ. ಅದೇನೋ ಆಗಲಿ, ಒಟ್ಟಿನಲ್ಲೇ ಒಂದು ಎಂಡಿಗೆ ಬಂದದ. ಇರಾನ ಇದ್ದಿದ್ದು ಹಿಂದೇಟು ಹಾಕೋದಿಲ್ಲ, ನಾವು ರೆಡಿ ಇದ್ದೀವಿ. ಮಾತುಕತೆ ಯಾಕೆ ಹಿಂದೇಟು ಹಾಕೋದಿಲ್ಲ, ಮಾತುಕತೆಯಿಂದ ಏನು ಆಗೋದಿಲ್ಲ, ನಮಗಿರೋದು ಬಂದೋಗಿ ತುದಿ ಮೇಲೆ ಮುಗಿತೈತೆ ಅನ್ನೋದು ಖಾತ್ರಿ ಆಗಿದೆ ಅಂತ ಆ ದೇಶ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಹೀಗಾಗಿ ಈ ಯುದ್ಧ ಒಂದು ಮುಗಿತದೋ ಇಲ್ಲೋ, ಆದರೆ ಇದು ಮುಗಿತದೋ ಇಲ್ಲೋ ಅನ್ನೋದು ನಮ್ಮ ಟ್ರಂಪ್ ಸಾಹೇಬ್ರಿಗೆ ಗೊತ್ತಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಅಷ್ಟರ ಮಟ್ಟಿಗೆ ಶಾಂತಿಯಲ್ಲಿ ನೆಲೆಸದ ಈ ಭಾಗದಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥ ದೇಶ ತರಬೇಕು ಸತ್ಯದ ಕೈಗಳಲ್ಲಿ ವಂದನೆಗಳು.